ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯಗಳು. ನಾವು ಇಂದಿನ ತರಗತಿಯಲ್ಲಿ ಭಾಗ್ಯಶಿಲ್ಪಿಗಳು ಎಂಬ ಒಂದು ಪಾಠದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಶಿಕ್ಷಣದ ವ್ಯವಸ್ಥೆ, ಅವರ ಒಂದು ವೃತ್ತಿಯ ಜೀವನದ ಬಗ್ಗೆ ತಿಳಿದುಕೊಂಡಿದ್ರೆ, ಈ ತರಗತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಸಾಧನೆಗಳು, ಅದೇ ರೀತಿ ಅವರು ಒಂದು ಜಾರಿಗೆ ತಂದಿರುವಂತಹ ಪ್ರಮುಖ ಯೋಜನೆಗಳು, ಅವರು ತಂದಿರುವಂತಹ ಪ್ರಮುಖ ಚಿಂತನೆಗಳ ಬಗ್ಗೆ ನಾವು ಈ ದಿನ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ನೋಡಿ, ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು. ಕೈಗಾರೀಕರಣ ಇಲ್ಲವೇ ಅವನತಿ, ನೋಡಿ, ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಒಂದು ಘೋಷಣೆ ಮಾಡಿದರು. ನೋಡಿ, ವಿಶ್ವೇಶ್ವರಯ್ಯನವರು ಕೇವಲ ಒಂದು ಕೃಷಿಗೆ ಆದ್ಯತೆಯನ್ನು ನೀಡಿದಲ್ಲದೆ ಕೈಗಾರಿಕೆಗಳಿಗೂ ಸಹ ಆದ್ಯತೆಯನ್ನು ನೀಡಿದ್ರು. ಕೈಗಾರಿಕೆಗಳ ಮೂಲಕ ಹೆಚ್ಚು ಜನರಿಗೆ ಉದ್ಯೋಗ ಸಿಗುತ್ತೆ, ಅದೇ ರೀತಿ ಉತ್ತಮವಾದಂತಹ ಒಂದು ಚಟುವಟಿಕೆಗಳನ್ನ ಮಾಡಲು ಪ್ರಮುಖ ಕಾರಣಕರ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ, ಒಂದು ಘೋಷಣೆಯನ್ನ ಮಾಡ್ತಾರೆ, ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಒಂದು ಘೋಷಣೆ ಮಾಡ್ತಾರೆ. ಕೈಗಾರಿಕೆಗಳಿಗೆ ಪ್ರಾಶಸ್ತ್ಯ ನೀಡುವ ಮೂಲಕ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ಅವರ ದೊಡ್ಡ ಗುರಿಯಾಗಿತ್ತು. ನೋಡಿ, ಭದ್ರಾವತಿಯಲ್ಲಿ ಕಬ್ಬಿಣದ ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ಒಂದು ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಇವರು ಒಂದು ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಒಂದು ಸಲುವಾಗಿ ಅನೇಕ ಒಂದು ಕಾರ್ಖಾನೆಗಳು ಸ್ಥಾಪನೆ ಆಗ್ತವೆ. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಅದೇ ರೀತಿ ಹೆಚ್ಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ಸ್ಥಾವರದ ಸ್ಥಾಪನೆ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆ, ಈ ರೀತಿಯಾಗಿ ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದೇ ರೀತಿ ತದನಂತರ ನೋಡಿ, ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರೊಟ್ಟು, ಪೆನ್ಸಿಲ್ಲು, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಳ್ತವೆ. ನೋಡಿ, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ರಿಂದ ಈ ಎಲ್ಲಾ ಪ್ರಮುಖ ಒಂದು ಕೈಗಾರಿಕೆಗಳೇನಾಗ್ತವೆ, ಈ ಒಂದು ಸಮಯದಲ್ಲಿ ಒಂದು ಪ್ರಾರಂಭವಾಗ್ತವೆ ವಿದ್ಯಾರ್ಥಿಗಳ. ತದನಂತರ ನೋಡಿ, ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯನ್ನ, ನೋಡಿ, ಇದು ಅತ್ಯಂತ ಮಹತ್ವದ ಘಟ್ಟ. ಒಂದು ಹಣಕಾಸು ನೀತಿ, ಒಂದು ಆರ್ಥಿಕ ವ್ಯವಸ್ಥೆಯನ್ನ ಒಂದು ಸುಧಾರಿಸುವ ಸಲುವಾಗಿ ಏನ್ ಮಾಡ್ತಾರೆ, ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯನ್ನ ಮಾರ್ಪಾಟು ಮಾಡಿದರು. ಅದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪಿಸ್ತಾರೆ. ನೋಡಿ, ಮೈಸೂರು ಬ್ಯಾಂಕ್ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪಿಸ್ತಾರೆ. ಆ ನಂತರ ಉಳಿತಾಯ ಬ್ಯಾಂಕುಗಳ ಅಸ್ತಿತ್ವಕ್ಕೆ ಬರ್ತವೆ. ಈ ರೀತಿಯಾಗಿ ಉಳಿತಾಯ ಖಾತೆಗಳು ಅಂತ ಕೇಳಿರ್ತಾರಲ್ವಾ, ಸೇವಿಂಗ್ಸ್ ಬ್ಯಾಂಕ್ ಅಂತ, ಆ ಒಂದು ಉಳಿತಾಯ ಖಾತೆಗಳು ಅಸ್ತಿತ್ವಕ್ಕೆ ಬರ್ತವೆ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳ ರಚಿತಗೊಳ್ಳುತ್ತವೆ. ನೋಡಿ, ಕೈಗಾರಿಕೆಗಳಿಗೆ ಒಂದು ಹಣವನ್ನ ಒಂದು ಉದ್ದೇಶ ಸಲ್ಲಿಸುವ ಸಲುವಾಗಿ ಫೀಡರ್ ಬ್ಯಾಂಕ್, ಕೈಗಾರಿಕಾ ಹೂಡಿಕೆ, ಕೈಗಾರಿಕೆಗಳ ಮೇಲೆ ಹೂಡಿಕೆ, ಬಂಡವಾಳನ ಹೂಡಿಕೆ ಮಾಡುವಂತಹ ಒಂದು ನಿಧಿಗಳು ಬರ್ತವೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ, ಸಾರ್ವಜನಿಕರಿಗೆ ಒಂದು ಜೀವ ವಿಮಾ ಯೋಜನೆ ಅದೇ ರೀತಿ ಜಾರಿಗೆ ತರ್ತಾರೆ. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯವನ್ನ, ರೈತರಿಗೆ ಮತ್ತು ಚಿಕ್ಕ ಕೆಲಸಗಳನ್ನ ಮಾಡ್ತಾರಲ್ವಾ, ಅವರಿಗೆ ಏನ್ ಮಾಡ್ತಾರೆ, ಒಂದು ಸಾಲದ ಸೌಲಭ್ಯವನ್ನ ನೀಡಲು ಸಹಕಾರಿ ಕ್ಷೇತ್ರವನ್ನ ಬಲವರ್ಧನೆಗೊಳಿಸ್ತಾರೆ, ಶಕ್ತಿಯುತಗೊಳಿಸ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನು ಸ್ಥಾಪಿಸ್ತಾರೆ. ರಾಜ್ಯದ ಆಸ್ತಿಯನ್ನ ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನ ಅಳಿಯಲು ಅನುಕೂಲವಾಗುವಂತೆ ಆಯವ್ಯಯ ಬಜೆಟ್ ಅಂತ ಕರಿತೀವಲ್ವ ನಾವು, ಆಯವ್ಯಯ ಅಂದ್ರೇನು, ಬಜೆಟ್. ಈ ಒಂದು ಬಜೆಟ್ ನಲ್ಲಿ ಹೊಸ ದೃಷ್ಟಿಕೋನವನ್ನ ಕಂಡುಕೊಂಡಿದ್ದಾರೆ. ಯಾರು, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ತದನಂತರ ನೋಡಿ, ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಹಾಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನ ನೀಡಿ ಗೌರವಿಸಿತು. ನೋಡಿ, ಗೊಮ್ಮಟ ವ್ಯಕ್ತಿತ್ವ ಅಂದ್ರೆ ಉನ್ನತ ಒಂದು ದಾರ್ಶನಿಕ ವ್ಯಕ್ತಿತ್ವ, ಉನ್ನತವಾದಂತಹ ವ್ಯಕ್ತಿತ್ವವನ್ನು ನೇತಾರರಾಗಿದ್ದವರು ಯಾರು, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಡು ಮುಟ್ಟದ ಸೊಪ್ಪಿಲ್ಲ, ನಾನು ಹೇಳ್ದೆ ಏನು, ಒಂದು ಹಾಡು ಮೇಕೆ ಯಾವ ಸೊಪ್ಪನ್ನ ಬೇಕಾದ್ರೂ ತಿನ್ನುತ್ತೆ ಅಂತ ಹೇಳಿದ್ನಲ್ವ, ಅದೇ ರೀತಿ ನಮ್ಮ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ತಮ್ಮದೇ ಆದಂತಹ ಚಾಪನ್ನ ಮೂಡಿರ್ತಾರೆ ಎಂಬ ಒಂದು ಗಾದೆ ಮಾತಿಗೆ ಯಾರು ನಿಲುಕಾಗಿದ್ದಾರೆ, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ನಿಲುಕಾಗಿದ್ದಾರೆ.
ವಿಶ್ವೇಶ್ವರಯ್ಯ ಅವರಿಗೆ ಯಾವ ಸರ್ಕಾರ, ಬ್ರಿಟಿಷ್ ಸರ್ಕಾರ ನೋಡಿ ಉನ್ನತವಾದಂತಹ ಪದವಿ ಸರ್ ಪದವಿಯನ್ನ, ಈ ಒಂದು ಸರ್ ಪದವಿಯನ್ನ ನೀಡಿ ಗೌರವಿಸ್ತಾರೆ. ಯಾರಿಗೆ? ನಮ್ಮ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ. ಅವರ ಸಾಧನೆಯನ್ನ ಗುರುತಿಸಿ ಭಾರತ ಸರ್ಕಾರದ ದೇಶದ ಅತ್ಯುನ್ನತ ನೋಡಿ, ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನ ನೋಡಿದ್ರೆ ಭಾರತ ಸರ್ಕಾರ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ರತ್ನ. ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಸಲ್ಲಿಸಿ ಗೌರವವನ್ನು ಸಲ್ಲಿಸುತ್ತದೆ. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ನೋಡಿ, ವಿಶ್ವವಿದ್ಯಾಲಯಗಳು ಏನ್ ಮಾಡ್ತವೆ, ಅನೇಕ ವಿಶ್ವವಿದ್ಯಾಲಯಗಳು ಅಲ್ಲಿ ಸದಸ್ಯತ್ವವನ್ನ ಅದೇ ರೀತಿ ಗೌರವ ಡಾಕ್ಟರೇಟ್ ಪದವಿಗಳನ್ನ ನೀಡಿ ಗೌರವಿಸ್ತಾರೆ. ತದನಂತರ ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ನೋಡಿ, 100 ಶತಮಾನೋತ್ಸವದ ಸವಿ ನೆನಪಿಗಾಗಿ ಏನು ಮಾಡ್ತಾರೆ, ಒಂದು ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡ್ತಾರೆ. ಅದರಿಂದ ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಆನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿರ್ತಾರೆ. ಏನು ಒಂದು ಮೈಸೂರು ಆಡಳಿತ ದಿವಾನ ಕ್ಷೇತ್ರದಿಂದ ನಿವೃತ್ತಿ ಹೊಂದಿರು ಸಹ ಒಂದು ಆಡಳಿತದ ದೃಷ್ಟಿಯಿಂದಲೇ ಆಡಳಿತದ ದಾರಿಯಲ್ಲೇ ನಡೀತಾರೆ. ತಮ್ಮ ಪರಿಪಕ್ವತೆ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು. ಏನು ಅವರ ಒಂದು ಪರಿಪಕ್ವತೆ ಇರ್ಬೋದು, ಅವರ ಅನುಭವ, ಒಂದು ಟ್ಯಾಲೆಂಟ್ ಅಂತ ಕರಿತೇವಲ್ವಾ, ಈ ಒಂದು ಟ್ಯಾಲೆಂಟ್ ಇರ್ಬೋದು ದೇಶದ ಅಭಿವೃದ್ಧಿಗೆ, ಒಂದು ಡೆವಲಪ್ಮೆಂಟ್ಗೆ ಬಳಸ್ಕೊಳ್ತಾರೆ. ಸಾಹಿತ್ಯ ಸೃಷ್ಟಿಯನ್ನ ಮಾಡಿದ್ದಕ್ಕೆ ನಿದರ್ಶನ ಅವರ ರಿಕ್ಸನ್ ಸ್ಟ್ರಾಟಿಕ್ ಇಂಡಿಯಾ. ನೋಡಿ, ಅವರು ಒಂದು ಸಾಹಿತ್ಯ ಸೃಷ್ಟಿಯನ್ನ ಮಾಡಿದ್ದಕ್ಕೆ ಒಂದು ನಿದರ್ಶನ ಆಗಿದೆ ರಿಕನ್ ಸ್ಟ್ರಾಟಿಕ್ ಇಂಡಿಯಾ ಎಂದು ಒಂದು ನಿದರ್ಶನವನ್ನ, ಸಾಹಿತ್ಯವನ್ನ ರಚನೆ ಮಾಡ್ತಾರೆ. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಹಾಗೂ ಅದೇ ರೀತಿ ಅವರ ಒಂದು ಆತ್ಮಚರಿತ್ರೆಯನ್ನು ರಚನೆ ಮಾಡ್ತಾರೆ. ನೋಡಿ, ಅವರ ಒಂದು ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಅವರ ಒಂದು ಆತ್ಮಚರಿತ್ರೆ ಯಾವುದು? ಮೆಮೊರೀಸ್, ಒಂದು ಜ್ಞಾಪಕ ಶಕ್ತಿ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ ಒಂದು ಆತ್ಮಚರಿತ್ರೆಯನ್ನು ರಚನೆ ಮಾಡ್ತಾರೆ. ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ. ನೇಷನ್, ಒಂದು ನನ್ನ ರಾಷ್ಟ್ರವನ್ನ ಕಟ್ಟುವಂತಹ ಇದೊಂದು ಯೋಜನೆಯನ್ನ ಮಾಡ್ತಾರೆ. ಆ ರೀತಿಯಾಗಿ ಕೃತಿಗಳನ್ನ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಅವರು ಸಾಹಿತ್ಯಕ್ಕೆ ನೀಡಿರುವಂತಹ ಒಂದು ನಿದರ್ಶನ ಅಂದ್ರೆ ರಿಕನ್ ಸ್ಟ್ರಾಟಿಕ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ. ಈ ರೀತಿಯಾಗಿ ಕೃತಿಗಳನ್ನ ರಚನೆ ಮಾಡ್ತಾರೆ. ಸೆಪ್ಟೆಂಬರ್ 15, 1960 ಶತಮಾನೋತ್ಸವ ಅಭಿನಂದನೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನ ಪ್ರಕಟಿಸಲಾಗುತ್ತೆ. ನೋಡಿ, ಅವರ ಒಂದು ಹುಟ್ಟು 100 ವರ್ಷ ಸಂಭ್ರಮ, 100 ವರ್ಷ ತುಂಬಿದ ಒಂದು ಇದರಿಂದ ಏನ್ ಮಾಡ್ತಾರೆ, ಸೆಪ್ಟೆಂಬರ್ 15, 1960 ಅವರಿಗೆ 100 ವರ್ಷ ತುಂಬಿದ್ರಿಂದ ಏನಾಗ್ತಾರೆ, ಸರ್ ಎಂ ವಿ ಅಭಿನಂದನಾ ಒಂದು ಗ್ರಂಥವನ್ನ ಪ್ರಕಟಿಸಲಾಗುತ್ತೆ. ನೋಡಿ, ಇಂಥ ಮಹನೀಯರು 102 ವರ್ಷಗಳ ಕಾಲ ತುಂಬು ಜೀವನವನ್ನ ಪೂರೈಸಿದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1962ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. ಇಂತಹ ಮಹಾನ್ ಸಾಧನೆಯನ್ನ ಮಾಡಿದಂತಹ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು 1962ರಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ಇವರ ಹುಟ್ಟು ಹಬ್ಬದ ನೆನಪಿಗಾಗಿ ಇಂದಿಗೂ ಇಂಜಿನಿಯರಿಂಗ್ಸ್ ಡೇ ಅಂತಾಗಿ ಒಂದು ಆಚರಣೆಯನ್ನ ಮಾಡಲಾಗುತ್ತೆ. ವಿದ್ಯಾರ್ಥಿಗಳೇ, ನೋಡಿ, ನಾವು ಒಟ್ಟಾರೆಯಾಗಿ ಭಾಗ್ಯಶಿಲ್ಪಿಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸಾಧನೆಗಳು, ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಚಿಂತನೆಗಳು, ಅವರ ಕೊಡುಗೆಗಳು, ಒಂದು ಸಂಪೂರ್ಣವಾದಂತಹ ಚಿತ್ರಣವನ್ನು ತಿಳಿದುಕೊಂಡ್ರೆ ಅಲ್ವಾ ವಿದ್ಯಾರ್ಥಿಗಳೇ, ನೀವು ಸಹ ಇಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ಇನ್ನೂ ಹೆಚ್ಚು ಓದಿ ಅವರಲ್ಲಿರುವಂತಹ ಒಂದು ಕೌಶಲ್ಯಗಳನ್ನ, ಅವರಲ್ಲಿರುವಂತಹ ಜ್ಞಾನವನ್ನ ನೀವು ಸಹ ಒಂದು ತುಂಬಿಕೊಂಡು ಅವರ ಒಂದು ಚಿಂತನೆಗಳ ಮೂಲಕ ನೀವು ಮುನ್ನುಗ್ಗಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಪಾಠವನ್ನ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಭಾಗ್ಯಶಿಲ್ಪಿಗಳು ಎಂಬ ಪಾಠದ ಮುಕ್ತಾಯ ಆಗುತ್ತೆ. ಮುಂದಿನ ತರಗತಿಯಲ್ಲಿ ನೂತನ ಪಾಠ ಅಥವಾ ಪದ್ಯದೊಂದಿಗೆ ನಿಮ್ಮ ಮುಂದೆ ಬರುತ್ತಾನೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.